ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಇವತ್ತು ನೀವು ಹಲವಾರು ಬಿಜೆಪಿ ಕುರಿತಂತೆ ಆರೋಪಗಳನ್ನು ಮಾಡ್ತಾ ಇದ್ದೀರಿ. ಚುನಾವಣೆಯ ಪ್ರಕ್ರಿಯೆ ಕುರಿತಂತೆ. ಅದಕ್ಕೆ ಬಿಜೆಪಿಯವರು ಕೊಡುವಂತಹ ಒಂದು ಕಾರಣ ಅಂತ ಹೇಳಿದ್ರೆ, ಕಾಂಗ್ರೆಸ್ ಕೂಡ ತನ್ನ ಅವಧಿಯಲ್ಲಿ ಬ್ಯಾಲೆಟ್ ಪೇಪರ್ನ ಇಟ್ಟುಕೊಂಡು ಯಾವ ರೀತಿ ಕರಾಮತನ ಮಾಡಿದೆ ಅಂತ ಗೊತ್ತಿರುವ ಸಂದರ್ಭದಲ್ಲಿ ನೀವು ಯಾವ ನೈತಿಕತೆಯಿಂದ ಇದನ್ನು ಪ್ರಶ್ನೆ ಮಾಡ್ತಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಹೌದಾ? ಈಗ ನಿಮ್ಮ ಎದುರುಗಡೆ ಒಂದು ನೀರು ಬಾಟ್ಲಿದೆ, ನನ್ನ ಎದುರುಗಡೆ ಒಂದು ನೀರು ಬಾಟ್ಲಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಇದೊಂದು ರೀತಿ ಇಮ್ಯಾಜಿನರಿ ವ್ಯವಸ್ಥೆ. ನೀವು ಫಿಸಿಕಲ್ ಆಗಿರೋದಕ್ಕೂ ಆರ್ಟಿಫಿಷಿಯಲ್ ಆಗಿ ನೋಡೋದು. ಆರ್ಟಿಫಿಷಿಯಲ್ ತಾನೆ ಅದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾನೆ. ಮೋದಿ ಸಾಹೇಬರು ಹೇಳ್ದಂಗೆ ಇಂಡಿಯಾ ಅಲ್ಲ. ಹಿಂದೆ ಒಂದ್ಸರಿ ಅಂದ್ರೆ ಯಾವ್ದು ಅಂತ ಹೇಳಿದ್ರು ಅವರು. ಅದಕ್ಕೆ ಇಂಡಿಯನ್ ಅಮೇರಿಕನ್ ಟೈಪಲ್ಲಿ ಹೇಳ್ಬಿಟ್ಟಿದ್ರು. ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಡಿಫರೆನ್ಸ್. ಎಲ್ಲೋ ಒಂದು ಕಡೆ ಅಂದರೆ ಇದು ಏನು ಮಾಡಲಿಕ್ಕೂ ಸಾಧ್ಯ ಅನ್ನೋದನ್ನ ದೇ ಮೆಟ್ ಹ್ಯಾವ್ ಬಿನ್ ಯೂಸ್ಡ್ ಇನ್ ದಿಸ್. ಈಗ 4 ಜನ ಚುನಾವಣಾಧಿಕಾರಿನ ಆಯುಕ್ತರನ್ನ ಆಯ್ಕೆ ಮಾಡೋದಕ್ಕೆ 4 ಜನನ ಮಾಡಿದ್ರು ಹಿಂದೆ. 52ನೇ ಇಸ್ವಿಯಿಂದ ಮೋದಿ ಸಾಹೇಬರು ಬಂದು ಕುತ್ಕೊಳ್ಳೋವರೆಗೂ ಕೂಡ ಚುನಾವಣಾಧಿಕಾರಿನ ಏನು ನೇಮಕ ಮಾಡ್ತಾರೆ, 4 ಜನರಿಗೆ ಅವಕಾಶ ಇರುತ್ತೆ. ಹೋಮ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು, ವಿರೋಧ ಪಕ್ಷದವರು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್. ಆ ಚೀಫ್ ಜಸ್ಟಿಸನ್ನು ಇವರು ತೆಗೆದ್ರು. ಏನಕ್ಕಾಗಿ ತೆಗೆದ್ರು? ದೇಶದ ಜನರಿಗೆ ಉತ್ತರ ಕೊಡಬೇಕಲ್ಲ. ಚೀಫ್ ಜಸ್ಟಿಸ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ? ಚೀಫ್ ಜಸ್ಟಿಸನ್ನು ಅದರಿಂದ ಹೊರಗಿಟ್ರಲ್ಲ, ಯಾವ ಕಾರಣಕ್ಕಾಗಿ ಅದು ತೀರ್ಪಡಿ ತಂದರು? ಅವ್ರ ಉತ್ತರ ದೇ ಹ್ಯಾವ್ ಟು ಆನ್ಸರ್ ಫಾರ್ ಇಟ್. ಉತ್ತರ ಹೇಳ್ಬೇಕು. ಅವ್ರು ಉತ್ತರ ಹೇಳಿಲ್ಲ ಇಲ್ಲಿವರೆಗೆ. ಅವಾಗ ಅಲ್ಲಿ ಏನಾಗುತ್ತೆ, 3 ಜನ ಆಗುತ್ತೆ. ಅಪೋಸಿಷನ್ ಲೀಡ್ರು, ಪ್ರೈಮ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು. ಅಪೋಸಿಷನ್ ಲೀಡ್ರು ಹೋಗೋದೆ ಅದಕ್ಕೆ. ನೀವು ಪ್ರಜಾಪ್ರಭುತ್ವ ಅಂದಾಗ 3ಕ್ಕೆ ಮಾತ್ರ ಬೆಲೆ, 2ಕ್ಕಲ್ಲ ಅಲ್ವಾ? ಆ 3ನೇರು ಹೋದ್ರು ಒಂದೇ, ಬಿಟ್ಟರು ಒಂದೇ ಅಲ್ವಾ? ಅದನ್ನೇ ಇದಕ್ಕೆ ಅಳವಡಿಸಿರತಕ್ಕಂಥದ್ದು. ಅದು ಯಾತಕ್ಕೆ ಅನ್ನೋದನ್ನ ಹೇಳಬೇಕು, ದೇಶದ ಜನರಿಗೆ ಹೇಳಬೇಕು. ಚೀಫ್ ಜಸ್ಟಿಸನ್ನು ಚುನಾವಣಾಧಿಕಾರಿಯನ್ನು ಈ ದೇಶದ ಚುನಾವಣಾಧಿಕಾರನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಹೊರಗಿಟ್ಟಿರೋದು ಯಾತಕ್ಕೆ ಅನ್ನೋದು ಹೇಳಬೇಕು. ಅದು ಜನಸಾಮಾನ್ಯರಿಗೆ ಹೋಗಿ ತಲುಪಿಲ್ಲ. ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಜನಸಾಮಾನ್ಯರಿಗೆ ಹೋಗಿ ತಲುಪ್ತಾ ಇಲ್ಲ. ಒಂದು ಅಲ್ಲಲ್ಲ, ಜವಾಬ್ದಾರಿ ಅಪೋಸಿಷನ್ದು ಇದೆ, ಆದರೆ ಮೀಡಿಯಾ ಪೂರ್ತಿ ಬಹುಭಾಗ ಅವ್ರ ಜೊತೆಗೆ ಇದೆಯಲ್ಲ. ನೀವು ಈಗ ಇವತ್ತು ಪವರ್ಫುಲ್ ಯಾವುದು ಅಂದರೆ ಮೀಡಿಯಾನೇ. ಈಗ ನೀವು ಯಾವ ಮೀಡಿಯಾ ಪಾಪ್ಯುಲರ್ ಅಂತ ನೀವು ಇಂಗ್ಲೀಷ್ ಮೀಡಿಯಾ ತೆಗೆದು ನೋಡಿದರೆ ಎಲ್ಲ ಓನರ್ಸು BJP ರಾಜ್ಯಸಭೆಯಲ್ಲಿ ಇದ್ದಾರೆ, ಇಲ್ಲ ಪಾರ್ಲಿಮೆಂಟಲ್ಲಿದ್ದಾರೆ. ಅವ್ರು ಹೇಳಿದ್ದನ್ನೇ ಅವ್ರು ಮಾಡ್ತಾರೆ, ಇಲ್ಲದ್ರೆ ಅವ್ರನ್ನ ಕಿತ್ತಾಕ್ತಾರೆ ವಿರುದ್ಧ ಮಾತಾಡಿದರೆ. NDTV ಯಾರ ಹತ್ರ ಇದೆ, ಪಬ್ಲಿಕ್ TV ಯಾರ ಹತ್ರ ಇದೆ, ಯಾರ್ಯಾರ ಹತ್ರ ಇದೆ? ಎಲ್ಲ ಅವರು ರಾಜ್ಯಸಭಾ ಸದಸ್ಯರು, ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಎಲ್ಲ ಇದ್ದಾರೆ. ಅವರು ಇವ್ರದ್ದು ಅರವಿಂದ್ ಗೋಸ್ವಾಮಿ ಯಾವ್ದ್ರೊಳಗಿದ್ದಾರೆ? ಎಲ್ಲರೂ ಅವರೇ ಇದ್ದಾರಲ್ವಾ? ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡಿ? ಜನಸಾಮಾನ್ಯರಿಗೆ ತಲುಪೋದು ಪತ್ರಿಕೆಗಿಂತ ಜಾಸ್ತಿ ಪವರ್ಫುಲ್ಲು ವಿಜುವಲ್ ಮೀಡಿಯಾ. ಯಾಕಂದರೆ ಸಿನಿಮಾ ನಟರು ಜಾಸ್ತಿ ಹೋಗಿ ಜನರಿಗೆ ತಲುಪೋದು ಹೇಗಿದೆ? ದೃಶ್ಯ ಮಾಧ್ಯಮ. ಆದ್ದರಿಂದ ಕೃತಿಗಳನ್ನು ಓದ ಅಲ್ಲ, ವಿಜುವಲ್ ಮೀಡಿಯಾ ಈಸ್ ಮೋರ್ ಪವರ್ಫುಲ್. ಅದು ಹೋಗಿ ತಲುಪಿದೆ. ಇದು ನನಗೆ ಅನಿಸ್ತಕ್ಕಂಥದ್ದು. ಇದು ಒಂದು ಭಾಗ ಅವರಲ್ಲಿ ಅದನ್ನು ಅದನ್ನು ಮಾಡ್ಕೊಂಡಿದ್ದಾರೆ. ಅದರಿಂದ ಅವರಿಗೆ ಆಗುತ್ತೆ. ಈಗ ಚೀಫ್ ಜಸ್ಟಿಸ್ ಅವರು ಆನ್ಸರ್ ಕೊಡಬೇಕಾಗತ್ತೆ. ಈ ಉದ್ದೇಶದಿಂದನೇ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ನನಗೇನು ಆಶ್ಚರ್ಯ ಆಗ್ತಿಲ್ಲ, ಅದು ನನಗೇನು ಆಶ್ಚರ್ಯ ಆಗಲಿಲ್ಲ. ಬಟ್ ನಾವೀಗ ಜನರ ಹತ್ರ ಹೋಗಬೇಕು. ಜನರಿಗೆ ನಮ್ಮ ಈ ದೇಶದ ಪ್ರಜಾಪ್ರಭುತ್ವದ ವಿಚಾರಗಳನ್ನು, ಗಾಂಧಿ ವಿಚಾರಗಳನ್ನು, ಅಂಬೇಡ್ಕರ್ ವಿಚಾರನ, ನೆಹರು ವಿಚಾರಗಳನ್ನು ಜನರಿಗೆ ತಲುಪಿಸ್ಬೇಕು. ಅಲ್ಲಿವರೆಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅನ್ನೋದು ನಂದು.